3500 ಕ್ಯೂಸಿಕ್ ಬಿಡಬೇಕು ಅಂತ ಹೇಳಿ ಆದೇಶ ಏನು ಕೊಡ್ತು, ಅದಕ್ಕೆ ನಾವು ಅಪೀಲ್ ಆಗ್ತದೆ CWMA ಮುಂದೆ. ಕೆಲವು ನನ್ನ ವಿರೋಧ ಪಕ್ಷದ ಸ್ನೇಹಿತರು ನಮ್ಮ ಅಧಿಕಾರಿಗಳು ಹೋಗ್ಲಿಲ್ಲ ಅಂತ ಹೇಳಿ ಪಾಪ ಅವರ ಆರೋಪಗಳನ್ನ ಕೂಡ ಮಾಡಿದ್ರು. ನಾನು ಅವ್ರಿಗೇನು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ, ಆದರೆ ರಾಜ್ಯದ ಜನತೆಗೆ ತಿಳಿಸಬೇಕಾದ ನನ್ನ ಅವಶ್ಯಕತೆ ಇದೆ. CWRC ಮುಂದೆ ನಮ್ಮ CNL MD ಅವರು ಸದಸ್ಯರಾಗಿರ್ತಾರೆ. ಅವರ ಜೊತೆಗೆ ಕೆಲವು ಇಬ್ರು ಅಡ್ವೈಸರ್ಸ್ ಕೂಡ ನಾವು ಕಳಿಸಿರ್ತೀವಿ. ಅವ್ರ 3 ಜನನು ಕೂಡ ಪಾರ್ಟಿಸಿಪೇಟ್ ಮಾಡಿ ಅವ್ರು ಏನು ವಾದವನ್ನ ಮಂಡಿಸಬೇಕು ಮಂಡನೆ ಮಾಡಿದ್ದ ಎಲ್ಲ ವಾದಗಳು ಕೂಡ ದಾಖಲೆಗಳಿದೆ. ಅದಾದ ಮೇಲೆ ನಿನ್ನೆ ಕೂಡ ಅಪೀಲ್ ಮಾಡಿದ್ರು. ಅವತ್ತು ಯಾರು ಬಸವರಾಜ ಬೊಮ್ಮಾಯಿಯವ್ರ ಹತ್ರ ಅಡ್ವೈಸರ್ ಇದ್ರು ಅವ್ರನ್ನೂ ಇನ್ನ ನಾವು ಇಟ್ಕೊಂಡಿದೀವಿ. ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಅವರೆಲ್ಲ ಸಲಹೆಗಳನ್ನು ಕೂಡ ಅವರೆಲ್ಲ ಕೊಟ್ಟಿದ್ದಾರೆ. ನಿನ್ನೆ ಈ ಆರ್ಡರ್ಕಿನ ನಮಗೆ ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ಟೈಮ್ ಕೊಡಿ, ಡೆಫರ್ ಮಾಡಿ ಅಂತ ಹೇಳಿ ನಾವು ಕೂಡ ಮನವಿ ಮಾಡಿದ್ದು. ಅವರು ಇಲ್ಲ, ನಿಮ್ಗೆ ಇನ್ನ ಜಾಸ್ತಿ ನೀರು ಬರ್ತಾ ಇದೆ, ನಮ್ಗೆ ಬಿಡಬೇಕು ಅಂತೇಳಿ ತಮಿಳುನಾಡು ಕೂಡ ಬಹಳ ಪ್ರಬಲವಾದಂತ ವಾದ. ನಮ್ಮ ಅಧಿಕಾರಿಗಳು ನನಗೆ ಬಹಳ ಸಮಾಧಾನ ತರೋ ರೀತಿಯಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ CWMA ಮುಂದೆ ಏನು ಸದಸ್ಯರಿರ್ತಾರೆ ಅವ್ರನ್ನೇ ಖುದ್ದಾಗಿ ನೆನ್ನೆ ಭಾಗವಹಿಸಲಿಕ್ಕೆ ನಾನು ಕಳಿಸ್ಕೊಟ್ಟಿದ್ದೆ, ವರ್ಷಲ್ಲೂ ಬೇಡ ಅಂತೇಳಿ. ನಮ್ಮ ಅಡ್ವೊಕೇಟ್ ಜನರಲ್ ಕೂಡ ಆ ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಾಡಿ ಕೊನೆಗೆ ಅವರು ಕೂಡ ವಾದವನ್ನ ನಮ್ಮ ACS ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಳ್ಳೆ ವಾದವನ್ನ ಕೂಡ ಅವರು ಮಂಡಿಸಿದ್ದಾರೆ. ಅವರು ಏನು ತೀರ್ಮಾನ ಕೊಟ್ಟಿದ್ದಾರೆ, ನಿಮ್ಗೆ ನಾವು ಕೊಟ್ಟಿರೋದೇ ಕಡಿಮೆ, ನಿಮ್ಗೆ ಪ್ರತಿದಿನ ಇಷ್ಟು TMC ಒಳವರು ಬರ್ತಾ ಇದೆ, ನಾವ್ಯಾರು ಮುಚ್ಚಿಡಕ್ಕಂತೂ ಆಗಲ್ಲ. ಎಷ್ಟು ಒಳವರು ಬರ್ತಾ ಇದೆ ಅನ್ನೋದನ್ನ ನಾವ್ಯಾರು ಕೂಡ ಅದನ್ನ, ಯಾಕೆಂದ್ರೆ ಅಳತೆ KRS ಅಲ್ಲೂ ಅವ್ರಿಗಿದೆ, ಕಬ್ನಿಲೂ ಇದೆ, ಆರಂಗಿಲೂ ಇದೆ ಮತ್ತು ಹೇಮಾವತಿಯಲ್ಲೂ ಅವ್ರಿಗಿದೆ, ಗೇಜ್ಗಳಂತೂ ಇದೆ. ಸೊ ಈಗಾಗಲೇ ಹಾರಂಗಿ 95% ತುಂಬಿದೆ, ಕಬಿನಿ 83% ಸ್ಟೋರೇಜ್ ಇದೆ, KRS 36% ಇದೆ, ಆರಂಗಿ 67% ಇದೆ. ಈ ಮೀಟರ್ನ ಹಾರಂಗಿ 95%, ಕಬಿನಿ 83%, KRS 36%, ಹೇಮಾವತಿ 67%. ಇಷ್ಟು ನೀರು ಇದೆ. ಇದನ್ನ ನಾವು ಏನು ಹೆಚ್ಚು ಕಮ್ಮಿ ಮಾಡಕ್ಕಾಗಲ್ಲ. ಮೀಟ್ರು ನೀವು ಅಧಿಕಾರಿಗಳು ಆಗಲಿ ಯಾರೇ ಆಗ್ಲಿ ಹೋಗಿರ್ತಾರೆ, ದಾಖಲೆಗಳು ಸೆಂಟ್ರಲ್ ಗವರ್ಮೆಂಟ್ ಹತ್ರನೂ ಇದೆ, ತಮಿಳುನಾಡು ಹತ್ರನೂ ಇದೆ, ಮಾಧ್ಯಮದವ್ರ ಹತ್ರ ಇದೆ, ಎಲ್ಲರ ಹತ್ರನೂ ಈ ದಾಖಲೆ ಇದೆ. ಪ್ರತಿದಿನ 15 TMC ಬಿಡಬೇಕು ಅಂತೇಳಿ ಈಗೇನು 3,500 ಆದೇಶ ಕೊಟ್ಟಿದ್ದಾರೆ. ಅಂದ್ರೆ 15 ದಿನಕ್ಕೆ 4.56 TMC ಬಿಡಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈಗ ಹೆಚ್ಚು ಕಮ್ಮಿ ನಮ್ಮ ಹೊಳಹರಿವು 1-2 TMC ಒಟ್ಟು ಎಲ್ಲ ಸೇರಿ ಬರ್ತಾ ಇದೆ. 25,000 ಅಷ್ಟು ಒಳಹರಿವು ಬರ್ತಾ ಇದೆ. ಅದರಲ್ಲಿ 3,500 ಕ್ಯೂಸಿಕ್ಸ್ ಬಿಡಬೇಕು ಅನ್ನೋದು ಒಂದು ಮಾರ್ಗದರ್ಶನ ಇದೆ. ಸೊ ಇದು ಅವರು ಕೂಡ ಅವರ ದಾಖಲೆಯಲ್ಲಿ ಕನ್ಫರ್ಮೇಶನ್ ಮಾಡಿದ್ದಾರೆ. CWRC ಮತ್ತು CWMA ಇಬ್ರು ಕೂಡ ಇಷ್ಟು ಒಳಹರಿವು ನಿಮ್ಗೆ ಬರ್ತಾ ಇದೆ ಅನ್ನೋದನ್ನ ಅವರು ದಾಖಲೆಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ನಿಮ್ಗೆ ಕಡಿಮೆ ಇದೆ ಅಂತ. ಆದ್ರೂ ಕೂಡ ನನ್ನ ಕರ್ತವ್ಯ, ನಮ್ಮ ಸರ್ಕಾರದ ಕರ್ತವ್ಯ, ನಾವು ರಾಜ್ಯದ ಹಿತವನ್ನ ಕಾಪಾಡಬೇಕು. ನಾನು ನನ್ನ ಕಷ್ಟ ಕಾಲದಲ್ಲಿ ನಮ್ಮ ರೈತರದ ಪರಿಸ್ಥಿತಿ ಏನಿತ್ತು ಅಂತ ನನಗೆ ಅರಿವಿದೆ. ನಾನು ಅದನ್ನು ಬಿಚ್ಚಿ ಮಾತಾಡಕ್ ಹೋಗುದಿಲ್ಲ. ಯಾರಿಗೇನ್ ರಕ್ಷಣೆ ಮಾಡಬೇಕು ಆ ರಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ.
ಈ ವರ್ಷನೂ ಕೂಡ ನಾನು ನಮ್ಮ ಶಾಸಕರ ಹತ್ರ ಸಭೆ ಕರೆದು ಅವ್ರ ಹತ್ರ ಕೂಡ ರಾಮಲಿಂಗಾರೆಡ್ಡಿ ಅವರು ಮಾತಾಡಿ ಅವ್ರಿಗೇನು ರಕ್ಷಣೆ ಮಾಡಬೇಕು ನಾವು ಮಾಡಿದ್ದೇವೆ. ಕುಡಿಯೋ ನೀರಿಗೆ ಏನ್ ರಕ್ಷಣೆ ಮಾಡಬೇಕು ಮಾಡಿದ್ದೇವೆ. ಕೆರೆಗಳನ್ನು ತುಂಬಿಸುವಂತ ನೀರು ಏನ್ ಮಾಡಬೇಕು ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಯಾವಾಗಿದೆ ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಎಸ್.ಎಂ. ಕೃಷ್ಣ ಅವ್ರ ಸರ್ಕಾರ ಇರ್ಬೋದು, ಸಿದ್ದರಾಮಯ್ಯನ ಕಾಲ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಈ ರಾಜ್ಯದ ಹಿತಕ್ಕೆ ಎಲ್ಲ ತರದ ರಕ್ಷಣೆಗೆ ನಾವು ನಮ್ಮ ಬದ್ಧತೆಯನ್ನ ನಾವು ತೋರಿಸ್ಕೊಂಡು ಬಂದಿದ್ದೇವೆ. ಇವತ್ತು ಕೂಡ ನಾನು ರಾಜ್ಯದ ಹಿತವನ್ನ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ಸರ್ಕಾರದ ಬದ್ಧತೆಯನ್ನು ಕೂಡ ಈಗಾಗಲೇ ನಾವು ವ್ಯಕ್ತಪಡಿಸಿದ್ದೇವೆ. ಅವರು ಆದೇಶ ಕೊಟ್ಟ ತಕ್ಷಣ ನಾವು ಅದಕ್ಕೆ ಒಪ್ಪದೆ ನಾವು ಅಪೀಲ್ ಹೋಗಿದ್ದೇವೆ. ಈಗ ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರುಗಳು ಕೂಡ ಅನೇಕ ಸಲಹೆಗಳನ್ನ ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ. ಇದಾದ ಮೇಲೆ ನಾವು ಅಪೀಲ್ ಹೋಗಿನ ಮುಂಚಿತವಾಗಿ ನಾನು ನಮ್ಮ ಕೇಂದ್ರದ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕೂಡ ಕರೆದಿದ್ದೆ. ನಮ್ಮ ಎಂಪಿಸ್ ಮೀಟಿಂಗ್ ಕರೆದಿದ್ದೆ. ದೆಹಲಿಯಲ್ಲಿ ಎಲ್ಲ ಎಂಪಿಸ್ ಬಹಳ ಗೌರವದಿಂದ ಬಂದು ಈ ರಾಜ್ಯದ ನೀರಿನ ಸಮಸ್ಯೆ ಬಂದಾಗ, ನೆಲದ ಸಮಸ್ಯೆ ಬಂದಾಗ, ಯಾವುದೇ ರಾಜಕಾರಣ ಇರಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ 3 ಜನ ಬಂದಿದ್ರು. ಒಟ್ಟು 36 ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ನಾನು, ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು 6 ಜನ ಮಿನಿಸ್ಟರ್ಸ್, ಒಟ್ಟು 8 ಜನ ನಾವು ಹೋಗಿ ಪಾರ್ಟಿಸಿಪೇಟ್ ನಾವು ನಮ್ಮ ಆಹ್ವಾನಕ್ಕೆ ಬಂದಿದ್ರು. ಅದಕ್ಕಿಂತ ಮುಂಚಿತವಾಗಿ ನಾನು ಪ್ರಹ್ಲಾದ್ ಜೋಶಿ ಅವರ ಹತ್ರ ಕೆಲವು ಎಲ್ಲ ಸಂಸದರೆಲ್ಲ ಕೂಡ ನಾನು ಮಾತಾಡಿದ್ದೆ. ಅವರು ಕೂಡ ಬಂದಿದ್ರು. ಇದನ್ನ ಅಪೀಲ್ ಮಾಡೋಕ್ಕಿಂತ ಮುಂಚಿತವಾಗಿ ಅಪೀಲ್ ಕಾಪಿನೂ ಕೂಡ ನಾನು ಪ್ರಹ್ಲಾದ್ ಜೋಶಿ ಮತ್ತು ಸೋಮಣ್ಣವ್ರಿಗೆ, ಶೋಭಾಕ್ಗೆ ಎಲ್ಲರೂ ಕೂಡ ನಾನು ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ಅವರ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಬಹಳ ಪ್ರಾಮಾಣಿಕವಾಗಿ ಎಂಪಿಎಸ್ ಹತ್ರ ನಮ್ಮ ಹತ್ರ ಎಲ್ಲ ದಾಖಲೆಗಳನ್ನ ಮಾಹಿತಿ ಎಲ್ಲ ಪಡ್ಕೊಂಡು ಅವರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಮೇಲೆ ಏನು ಒತ್ತಡ ತರಬೇಕು ತಂದಿದ್ದಾರೆ. ಆದರೆ CWMA ನಿನ್ನೆ ಇಲ್ಲದೆ ನಿಮ್ಗೆ ಕೊಟ್ಟಿರೋದು ನಾವು ಇದನ್ನ ನಾವು ತೆಗೆದುಕೊಳ್ಳೋಕೆ ಆಗುದಿಲ್ಲ, ನೀವು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಇನ್ಫ್ಲೋ ಸ್ವಲ್ಪ ನಮ್ಗೆ ಒಳ್ಳೆಯ ವಾತಾವರಣ ಕಾಣ್ತಾ ಇದೆ. 2-3 ದಿನದಿಂದ ನಮ್ಗೆ ವಾತಾವರಣ ಕಾಣ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.